ಅಮ್ಮ ಜಗನ್ಮಾತೆಯಾದ ಶ್ರೀದೇವಿ, ನೀವು ಉಭಯ ಕೂಡಿ ನಮಗೆ ನಮಸ್ಕಾರ. ಗೊತ್ತಿದೆ ತಾಯಿ, ಅಪ್ಪ ತಾಯಿ ಸಣ್ಣವರು ಕುಳಿತು ದೊಡ್ಡವರಿಗೆ ಏನನ್ನು ಆಶೀರ್ವಾದ ಮಾಡಿ ಸಕಲ ಜೀವ ಜಲಾಂತಗಳಿಗೆ ಆಧಾರನಾಗಿರುವ ಶ್ರೀಹರಿ ನಾರಾಯಣ ದೇವ ಸಂಭೂತನಾದ ದಿವ್ಯ ಮೂರ್ತಿಗೆ ಎನ್ನನ್ನು ಕಂಡು ಅಪಸ್ಯ ಮಾಡಬಹುದು. ಅಕಟಕಲ ಇದಂತ ಪ್ರಾಣ ಸಂಕಟ. ಅಹೋ ದೇವೋತ್ತಮರಾದ ಭೂತೂರರೇ, ಅಹೋ ನಾರಾಯಣ, ನಾನು ನಿಮ್ಮನ್ನು ಕಂಡು ಆಸೆ ಮಾಡಿಕೊಳ್ಳಲ್ಲ. ಅಹೋ ನಾರದರೇ, ಅಹೋ ಎಲ್ಲವೊದಗಿದ ಘನತಾಪದ ಯೋಜನೆಯು ತಮ್ಮಂತವರ ಕಡೆಯಿಂದ ನಿವಾರಣೆ ಆಗಬೇಕೆಂದು ಅರಿಕೆ ಮಾಡಿಕೊಂಡೆನು. ಈ ಮಾತು ನಿಶ್ಚಯವನ್ನು ತಿಳಿಯಿರಿ ನಾರದರೆ, ಗಾನವಿದ್ದ ವಿಚಾರವರೇ. ಅಹೋ ದೇವ, ಅದೇ ನಿಮ್ಮ ಅಭಿಪ್ರಾಯ ಎಂದು ನನಗೆ ಬ್ರಹ್ಮಾನಂದನ ನನಗೆ ತಿಳಿದಂತೂ ನಿಮ್ಮ ಪಾದ ಸನ್ನಿಧಿಯಲ್ಲಿ ಧಿಕ್ಕರಿಸಿದೆ. ಅವಶ್ಯ ಮಾಡದೆ ಕೇಳಬೇಕೆಂದು ನಮ್ಮ ಹರಿದಾವಳಿಗೆ ಬಂದಿದ್ದರು ನಾರಾಯಣ. ಬ್ರಹ್ಮಾನಂದನ ಏನೇನು ಕೇಳು, ಚೆನ್ನಾಗಿ ಹೇಳು. ಎಲ್ಲ ದೇಹದಲ್ಲಿ ಯಾವಾಗಲೂ ಎಡಬಿಡದೆ ಬಾಧಿಸುತ್ತಿರುವುದು. ಅದು ಯಾತಕ್ಕೆಂದರೆ, ಯಾತಕ್ಕೆ ದೇವ, ಪಾಂಡವರಿಗೆ ಇಂದ್ರಪ್ರಸ್ಥಪುರವನ್ನು ಕೌರವರಿಂದ ಬಿಡಿಸಿಕೊಟ್ಟು ಧರ್ಮದನಿಗೆ ಪಟ್ಟಾಭಿಷೇಕ ಮಾಡಿದ್ದಾಯಿತು. ಆದರೆ ಆ ನೀಚರ ಕಪಟ ತಂತ್ರಗಳು ತಿಳಿಯಲಾರದೆ ದುಷ್ಟನಾದ ಕೌರವನು ಧರ್ಮಭೂಪತಿಗೆ ಮುಂದೆ ಮತ್ತೇನೋ ಹಾನಿ ಮಾಡಿಬಿಡುವುದೇನು. ಅಹೋ ನಾರದರೆ, ಅಹೋ ಮುನಿವರ, ಇದು ಅಲ್ಲದೆ ಅವರನ್ನು ಅರಗಿನ ಮನೆಯಲ್ಲಿ ಸುಟ್ಟು ಹಾಕುತ್ತಿದ್ದಾಗ ವಿದುರನ ಸಹಾಯದಿಂದ ಜೀವಿಸಿದರು. ನಾರದರೆ, ಅಹೋ ನಾರಾಯಣ,
ಮತ್ತೆ ವೀರಭದ್ರನೆಂಬ ದೈತ್ಯನು ತಮ್ಮುರಾಸನ ಪತ್ನಿ ಉದರದಲ್ಲಿ ಜನಿಸಿ ಆ ಪಾಪಿಯು ಪಾಂಡವರ ಮಾಂಸವನ್ನು ಬಯಸಿದ್ದಕ್ಕೆ ಅವರನ್ನು ಹಿಡಿತರಿಸಲು ಗಂಡುಗಲಿಯಾದ ಘಟೋತ್ಕಚನಿಂದ ಆ ಕಾಲಕ್ಕೆ ಉಳಿದರು. ಮತ್ತೆ ದ್ರುಪದ ರಾಜನ ನಂದಿನಿಯಾದ ದ್ರೌಪದಿಯನ್ನು ನನ್ನಿಂದಲೇ ಸುರಕ್ಷಿತವಾಗಿ ಲಗ್ನವಾದರು. ಅಹೋ ನಾರದರೆ, ಕೌರವನು ಮುಂದೆ ಮತ್ತೇನು ಹಾನಿ ಮಾಡಬೇಕೆಂದು ಬಯಸಿರುವನೋ ಏನು ತಿಳಿಯದು. ನಾರದರೆ ಗಾನ ವಿದ್ಯೆ ವಿಶಾರದರೆ. ಅಹೋ ಸರ್ವ ಲೋಕಕ್ಕೆ ಕರ್ತನಾದ ನಾರಾಯಣ ಬ್ರಹ್ಮಾನಂದನ. ಅಹೋ ಸರ್ವಂತ್ಯರ್ಯಾಮಯ ಕೃಷ್ಣ. ಗಾಮಿನಿಯಾದ ಅರ್ಜುನ ಧೈರ್ಯ ಶೌರ್ಯ ಗಾಂಭೀರ್ಯ ಯೋಗೇಶ್ವರದ ಬ್ರಹ್ಮನನ್ನು ವಹಿಸುವುದು ಧರ್ಮಗುಣವು. ಅಹೋ ನಾರಾಯಣ. ಅಹೋ ಬ್ರಹ್ಮಾನಂದನ. ನಿರ್ಮಲ ಮೂರ್ತಿಯಾದ ಸಾಂಬ ಶಿವರ ಆಣಿಯಾಗಿರುವುದೇವ ಭೀಮಸೇನ ಪರಕ್ರಮ ಹೇಳಕ್ಕೆ ಸಾಲು. ಮುಖ್ಯವಾಗಿ ಪಾಂಡವರು ಸರಿ. ಇದಕ್ಕೆ ನೀವು ಚಿಂತಿಸುವುದಕ್ಕೆ ಎನ್ನ ಮಾತು ನಿಶ್ಚಯವಾಗಿ ನಂಬುದೇವ. ನಾವಿನ್ನು ಹೋಗಿ ಬರುತ್ತೇವೆ. ನಮಗೆ ಅಪ್ಪಣೆಯನ್ನು ಕೊಡು ನಾರಾಯಣ. ಅಧಿಕಬಲ ದೃಢ. ಅಹೋ ನಾರದರೆ, ನೀವಿನ್ನೂ ಹೋಗಿ ಬನ್ನಿ. ಅಹೇ ರಮಣಿ, ಗೋಧನದ ವೇಳೆಯಾಗಿರುವುದು. ಅಂತಃಪುರಕ್ಕೆ ಗಮನಿಸುವ ನಾರಿ ಮದನ ಸುಂದರಿ. ಸ್ವಾಮಿ, ನಾವು ಇಲ್ಲಿಗೆ ಬಂದ ಕೆಲಸವೇನು ಮುಗಿಯಿತು. ಇನ್ನು ಮುಂದಕ್ಕೆ ಹೋಗಣಿ ಎಂಬ ಭ್ರಾಂತಿ ಸಾಗಿದೆ. ये हुई गंगा